ಹಾಯ್ ಆಲ್, ಇದು ಬುಧವಾರದ ಮಧ್ಯಾಹ್ನ ಲಾಗು. ನಾನಿವಾಗ ಫಿಶ್ ಕರಿನ ಮಾಡೋಣ ಅಂತೇಳಿ ಉಪ್ಪು ಅರಿಶಿನ ಮತ್ತು ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕೊಂಡು ಫಿಶ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಗಂಟೆ ನೀರಿನಲ್ಲಿ ಉಪ್ಪು ಹಾಕಿ ಫಿಶ್ನ ನೆನೆಸಿಟ್ಟಿದ್ದೆ. ಹಾಗಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಅಂತೇಳಿ ಇದಕ್ಕೆ ಮಸಾಲೆಗೋಸ್ಕರ ನಾನು ನಾಟಿ ಈರುಳ್ಳಿನ ಬಳಸ್ಕೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಮತ್ತು ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಬಳಸ್ಕೊಂಡು ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ ಹಾಗೆ ಸಾಂಬಾರು ಪುಡಿನ ಮಿಕ್ಸ್ ಮಾಡಿಕೊಂಡು ಖಾರನ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಪಾತ್ರೆ ಬಿಸಿಯಾದ ನಂತರ ಅದಕ್ಕೆ ರುಬ್ಕೊಂಡಂಥ ಮಸಾಲೆನ ಹಾಕಿ ಚೆನ್ನಾಗಿ ಕುದಿಸ್ಕೊತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಎಷ್ಟು ಬೇಕಷ್ಟನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಕುದಿಸ್ಕೊಂಡು ಆನಂತರ ಹುಣಸೆ ಹುಳಿನ ನಾನು ಇಲ್ಲಿ ಕಿವುಚ್ಕೊಂಡು ಎಷ್ಟು ಬೇಕಷ್ಟು ಹುಣಸೆ ಹುಳಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 2 ದೊಡ್ಡ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹುಳಿನ ಬಳಸ್ಕೊಂಡಿದ್ದೀನಿ. ಅದಾದ ನಂತರ ಸಾಂಬಾರು ಮಸಾಲೆ ಎಲ್ಲ ಕುದ್ದ ಮೇಲೆ ನಾವು ತೊಳೆದಿಟ್ಕೊಂಡಂಥ ಫಿಶ್ನ ಇದರಲ್ಲಿ ಹಾಕಿದ್ರೆ ಫಿಶ್ ಸಾಂಬಾರು ರೆಡಿ ಆಗೋಯ್ತು. ಇಷ್ಟೇ ಸಿಂಪಲ್, ವೆರಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಆಗೋವಂಥ ಫಿಶ್ ಕರಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.